राज्यात काँग्रेस सरकार सत्तेत येण्यासाठी अनेक नेते कार्यकर्त्यांचं मोठं योगदान आहे। मात्र एकट्या व्यक्तीमुळे सरकार सत्तेत आले असं मला मान्य नाही, असे लोकोपयोगी विभागाचे मंत्री सतीश जारकिहोळी यांनी सांगितले। शहरात पत्रकारांशी बोलताना त्यांनी म्हटले की अनेक नेते, आमदार, कार्यकर्ते एकत्र येऊन काम केल्यामुळेच राज्यात काँग्रेस सरकार सत्तेत आले। पण एकट्या व्यक्तीने सरकार सत्तेत आणले असं म्हटलं तर आम्ही ते मान्य करणार नाही, असे ते म्हणाले। ಇದೆಲ್ಲ ನಮ್ಮ ಗಮನಕ್ಕೆ ಇರಬೇಕು। ಪಕ್ಷ ಬರಲಿಕ್ಕೆ ಎಲ್ಲರದು ಸಹಕಾರ ಇದೆ। ಶಾಸಕರು ಕೂಡ ತಮ್ಮದೇ ಅಂತ ಕಷ್ಟದಲ್ಲಿ ಇನ್ನೂ ಕಷ್ಟದಲ್ಲಿದ್ದಾರೆ। ಭಾಳ ಜನ ಶಾಸಕರು ಅವರು ಆರ್ಸಿ ಬಂದಿದ್ದಾರೆ, ಫಸ್ಟ್ ಟೈಮ್ ಕೂಡ ಬಂದಿದ್ದಾರೆ। ಸೊ ನಾವು ಒಬ್ಬರಿಂದ ಕೆಲವು ಜನಿಂದ ಸರ್ಕಾರ ಬಂದಿದ್ದು ನಾವು ಒಪ್ಕೋದಲ್ಲ। ಪಕ್ಷ ಜೊತೆಗೆ ಶಾಸಕರ ಶ್ರಮ, ಕಾರ್ಯಕರ್ತರ ಶ್ರಮದಿಂದ ಈ ಸರ್ಕಾರ ಬಂದಿದೆ ಅನ್ನೋದು ಎಲ್ಲರೂ ಗಮನಿಸಬೇಕು। ಅಲ್ಲ 14 ಉದಾಹರಣೆ ಹೇಳಿದೆ, ಆದರೆ ಎಲ್ಲರೂ ಇದ್ದಾರೆ। ಅಂದರೆ ಅವ್ನ ಜೋಡಿ ಅವಾಗ 10 ಹಾಕಿದ್ರು, ಈಗ ಜಾಸ್ತಿ ಇದ್ದಾರೆ। ರಾಯಣ್ಣನ ಜೊತೆನೂ 7 ಮಂದಿ ಗಲ್ಲಿಗೆ ಹೌದು, ಅವ್ರ ಹೆಸರು ಬರೋದಿಲ್ಲ ಅವರು ಹಾಗೆ ಆ ಥರ ಎಲ್ಲರಿಗೂ ಅಷ್ಟೇ ಪ್ರಾಮುಖ್ಯತೆ ಸಿಗಬೇಕನ್ನೋದು ನಮ್ಮ ಉದ್ದೇಶ। ಮುಖ್ಯಮಂತ್ರಿ ಆಗಲಿಕ್ಕೆ ಮಾಡೋದು ಬಿಡೋದು ಹೈಕಮಾಂಡ್ ಮಾಡ್ತಾರೆ। ಒನ್ ಮ್ಯಾನ್ ಶೋ ರೀತಿ ಆಗ್ತಿದೆ ಸರ್। ನೋಡಿ, ಅದು ಆ ಬಗ್ಗೆ ಹೇಳಲಿಕ್ಕೆ ಹೋಗಲ್ಲ, ಆದರೆ ಈ ಪಕ್ಷ ಬರಲಿಕ್ಕೆ ಎಲ್ಲರೂ ಸಹಕಾರ ಇದೆ। ಅದನ್ನು ಕೆಲವೇ ಜನ ಅದನ್ನು ನಂದೇ ಶ್ರೇಯಸ್ಸನ್ನು ತಗೊಳ್ಳೋಕ್ಕೆ ನಾವು ಒಪ್ಪೋದಿಲ್ಲ। ಎಲ್ಲರಿಗೂ ಇದೆ, ಎಲ್ಲರಿಗೂ ಅಧಿಕಾರ ಸಿಗಬೇಕು। ಈಗ 8 ವರ್ಷ ಇದ್ದರು ಪರಮೇಶ್ವರ್ ಅವರು ಸುಮ್ಮನೆ ಇದ್ದರು, ಭಾಳಷ್ಟು ಕಾರ್ಯಕ್ರಮ ಮಾಡಿದ್ರು, ಸರ್ಕಾರ ಬಂತು। ಆ ರೀತಿ ಆಗಬೇಕಂತ ನಮ್ಮ ಭಾವನೆ ಅಷ್ಟೇ। मुख्यमंत्री बदलाचा निर्णय हा हायकमांडवर अवलंबून आहे, पण एकट्या व्यक्तीमुळेच राज्यात सरकार सत्तेत आले हे मला मान्य नाही। सरकार सत्तेत आणण्यासाठी अनेकांचे परिश्रम आहेत, हे कोणीही विसरू नये, असेही त्यांनी स्पष्ट केले। कृष्णा कांबळे, KMM मराठी, बेळगाव।